ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತು ಬೆರಳ ತುದಿಯಲ್ಲಿ ಪ್ರಪಂಚ ನೋಡಲು ಪ್ರಮುಖ ಕಾರಣ ಅಂತರ್ಜಾಲ ಅಂದ್ರೆ ಇಂಟರ್ನೆಟ್. 2G, 3G, 4G, 5G ಮುಗಿದು 6G ಸನಿಹಕ್ಕೆ ಪ್ರಪಂಚ ಮುನ್ನುಗ್ತಿದೆ. ಈ ಕಾರಣದಿಂದ ದೇಶದ ಮೂಲೆ ಮೂಲೆಗಳಲ್ಲಿ ಮೊಬೈಲ್ ಟವರ್ಗಳ ನಿರ್ಮಾಣ ಸರವೇಗದಲ್ಲಿ ನಡೆಯುತ್ತಿದೆ. ಅದಕ್ಕೆ ಆತಂಕಗಳೇನೂ ಇಲ್ಲ. ಆದರೆ ಮಂಡ್ಯ ಜಿಲ್ಲೆ ಮಳವಳ್ಳಿ ವಿಧಾನಸಭಾ ಕ್ಷೇತ್ರದ ಶಾಸಕರು ಆಗಿರುವ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಅಧ್ಯಕ್ಷರು ನರೇಂದ್ರ ಸ್ವಾಮಿ ಅವರಿಗೆ ಟವರ್ನಿಂದ ಜೀವಕ್ಕೆ ತೊಂದರೆಯಾಗುತ್ತಂತೆ. ಅಂದ್ರೆ ಬಹುತೇಕ ಕಾಲ ಬೆಂಗಳೂರಿನಲ್ಲೇ ಉಳಿದು ಅಪರೂಪಕ್ಕೆ ತಮ್ಮ ಸ್ವಗ್ರಾಮ ಪೂರಿಗಾಲಿಗೆ ಬರುವ ಶಾಸಕರು ತಮ್ಮ ಜೀವಕ್ಕೆ ತೊಂದರೆಯಾಗುತ್ತದೆ ಎಂಬ ಕಾರಣದಿಂದ ತಮ್ಮ ಮನೆ ಹಿಂದೆ ಮಲ್ಲಪ್ಪ ಎಂಬುವರು ತಮ್ಮ ಜಮೀನಿನಲ್ಲಿ ನಿರ್ಮಾಣ ಮಾಡಿಸುತ್ತಿದ್ದ ಟವರ್ ಅನ್ನ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಸೇರಿ ಸಿಬ್ಬಂದಿ ಮೂಲಕ ತೆರವುಗೊಳಿಸಿದ್ದಾರೆ. ಆ ಟವರ್ ನಿರ್ಮಾಣ ಆ ನಂತರ ಶಾಸಕರ ಸರ್ವಾಧಿಕಾರಿ ಧೋರಣೆ ಬಗ್ಗೆ ಮಲ್ಲಪ್ಪ ಅವರೇ ಹೇಳ್ತಾರೆ, ಕೇಳಿ. ನನ್ಗೆ ಆಗಿರ್ತಕ್ಕಂತ ಅನ್ಯಾಯದ ಅಳುವಿನ ತುಣುಕನ್ನ ನಿಮ್ ಮುಂದೆ ಬಿಚ್ಚಿಡ್ಲಿಕ್ಕೆ ನಾನು ಪ್ರಯತ್ನ ಪಡ್ತಾ ಇದ್ದೀನಿ. ಊರಿಗಾಲಿ ಗ್ರಾಮದ ರೈತಾಪಿ ವರ್ಗದ ರೈತನಾಗಿ ನನ್ನ ಉದರ ನಿಮಿತ್ತಕ್ಕಾಗಿ ಊರಿಗಾಲಿ ಗ್ರಾಮದಲ್ಲಿ ಸರ್ವೆ ನಂಬರ್ 1/11ರಲ್ಲಿ 6 ಕುಂಟೆ ನಿವೇಶನ ಉಳಿತಕ್ಕಂಥ ಜಾಗವನ್ನ ನಾನು ಹೊಂದಿದ್ದೀನಿ. ಇದ್ರ ಪ್ರಕಾರವಾಗಿ ನಮ್ಮ ಕರ್ನಾಟಕ ಏರ್ಟೆಲ್ ಕಂಪನಿ, ಇಂಡಸ್ ಕಂಪನಿಯವ್ರ ಜೊತೆ ಟವರ್ ನಿರ್ಮಾಣ ಮಾಡಿಕ್ಕೆ ಅವ್ರ ಜೊತೆ ನಾನು 15 ವರ್ಷಗಳ ಕಾಲ ಅವ್ರ ಜೊತೆ ಬಾಡಿಗೆ ಕರಾರನ್ನ ಒಪ್ಪಂದ ಮಾಡಿಕೊಂಡು ಅವ್ರಿಗೆ ಕೆಲಸ ಮಾಡ್ಲಿಕ್ಕೆ ಆ ಜಾಗವನ್ನ ಅವ್ರಿಗೆ ನೀಡಿದ್ದು ಸತ್ಯಕರವಾಗಿರ್ತದೆ. ದಿನಾಂಕ ಆ ಜಾಗದಲ್ಲಿ ಸಾಯಿಲ್ ಪರೀಕ್ಷೆ ಮಾಡಿ ಓಕೆ ಆದ್ಮೇಲೆ ನಾನು ಜಾಗದ ಒಪ್ಪಂದ ಮಾಡ್ಕೊಂಡು ಕರಾರನ್ನ ಮಾಡ್ಕೊಂಡು ಕಂಪನಿಯಿಂದ ಆ ಜಾಗದಲ್ಲಿ ಏರ್ಟೆಲ್ ಟವರ್ ನಿರ್ಮಾಣ ಮಾಡ್ಲಿಕ್ಕೆ ಕೆಲಸವನ್ನ ಶುರು ಮಾಡಿರ್ತಾರೆ. ಆ ಶುರು ಮಾಡಿದಂತ ಸಂದರ್ಭದಲ್ಲಿ ದಿನಾಂಕ 22/9/2025 ಪಂಚಾಯತಿ PDO ಅಧಿಕಾರಿಗಳು ಅಂಜುಸ್ವಾಮಿ ಅಂತಕ್ಕಂಥವ್ರು ಹಾಗೂ ಕಾರ್ಯದರ್ಶಿಗಳಂತ ಶ್ರೀಯುತ ಜಯಪ್ಪ ಅಂತಕ್ಕಂಥವ್ರು ಹಾಗೂ ಅಲ್ಲಿ ಬಿಲ್ ಕಲೆಕ್ಟರ್ ರಾಜು ಅಂತಕ್ಕಂಥವ್ರು ನನಗೆ 22ನೇ ತಾರೀಕು ನನ್ನ ಕಂಪನಿ ಟವರ್ ನಿರ್ಮಾಣ ಮಾಡ್ತಾ ಇರೋದು ಇಂಡಸ್ ಟವರ್ ಕಂಪನಿ ನಿರ್ಮಾಣ. ಅವರು ಅಕ್ರಮವಾಗಿ ಟವರ್ ನಿರ್ಮಾಣ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ ನೋಟಿಸ್ ನೀಡಬೇಕಾಗಿರ್ತಕ್ಕಂಥ ಜಾರಿ ಮಾಡಬೇಕಾದಂತ ಕರ್ತವ್ಯ ಇಂಡಸ್ ಟವರ್ ಕಂಪನಿ ಜಾಗದ ನನಗಲ್ಲ. ನನಗೆ ನೋಟಿಸ್ ನೀಡಿದ್ದಾರೆ. ಆ ನೋಟಿಸನ್ನ ನಾನು ಸ್ವೀಕರಿಸಿದ್ದೀನಿ. ಯಾಕಂದ್ರೆ ಪಂಚಾಯತಿ ನೋಟಿಸ್ ಅಂತ ತಿರಸ್ಕಾರ ಮಾಡಬಾರ್ದು, ಅದೇನಿದೆ ಒಕ್ಕಣ ನೋಡೋಣ ಅಂತ ಹೇಳಿ ಲಕೋಟಿನಲ್ಲಿ ಬಂದು ಅದನ್ನ ಸ್ವೀಕೃತ ಮಾಡಿದ್ದೀನಿ. ಸ್ವೀಕೃತ ಮಾಡಿ ನನಗೆ ನಾನು ಕೇಳೋದು ನಿಮ್ಮಲ್ಲಿ ಮಾಧ್ಯಮದವ್ರ ಮೇಲೆ ನಾನು ಕೇಳ್ತಕ್ಕಂಥ ಪ್ರಶ್ನೆ ಇಷ್ಟೇ. ಒಂದು ಯಾವುದೇ ಆದಂತ ಒಂದು ಸಂಘ ಸಂಸ್ಥೆಗಳಾಗ್ಲಿ, ಪಂಚಾಯತಿ ರಾಜ್ ಆಗ್ಲಿ, ತಾಲೂಕ್ ಪಂಚಾಯತಿ ಆಗ್ಲಿ, DC ಅವರಾಗ್ಲಿ ನನ್ಗೆ ಯಾವ್ದಾರ ಒಂದು ಮೆಮೊ ಕಳ್ಸಿದ್ರೆ ನಾನು ಹೋಗಿ ಅವ್ರಿಗೆ ಉತ್ತರ ಕೊಡ್ಬೇಕಾದ್ರೆ ಕಾಲಾವಕಾಶ ಎಷ್ಟು ದಿವಸ ಕೊಡ್ಬೇಕು? ಸುಮಾರು 7ರಿಂದ 15 ದಿವಸ ನಾನು ತಿಳ್ಕೊಂಡಿದ್ದೀನಿ. ಆದ್ರೆ ಈ ಪಂಚಾಯತಿ ಅಧಿಕಾರಿಗಳು ನನಗೆ ಕಾಲಾವಕಾಶನೇ ಕೊಡದೆ 22/9/2025 12 ಗಂಟೆಗೆ ನನ್ನ ನೋಟಿಸ್ ಕೇಳಿ ಅದೇ ದಿನ ಬೆಳಪಾಡಿ ಪೊಲೀಸ್ ಠಾಣೆಗೆ ಹೋಗಿ ನನ್ನ ಮೇಲೆ ದೂರು ನೀಡಿರ್ತಾರೆ. ಇಷ್ಟೊಂದು ತ್ವರಿತಗತಿಯಲ್ಲಿ ಇವರು ಪ್ರಯತ್ನ ಪಟ್ಟು ಕೆಲಸ ನಿಲ್ಲಿಸಬೇಕು ಅಂತೇಳಿ ದೂರು ನಿಲ್ಲಿಸ್ತಕ್ಕಂತ ಸಂದರ್ಭ ಏನ್ ಬಂತು? ನಾನು ಅಲ್ಲಿ ಇಲ್ಲಿಗಲ್ ಆಕ್ಟಿವಿಟೀಸ್ ಮಾಡ್ತಾ ಇದ್ದೀನಾ? ನಾನು ಯಾವ್ದು ಅಕ್ರಮವಾಗಿ ಚಟುವಟಿಕೆ ನಡೆಸ್ತಾ ಇದ್ದೀನ? ಕಾರ್ಯ ಚಟುವಟಿಕೆ ನಡೆಸ್ತಾ ಇದ್ದೀನಾ? ಏನೂ ಇಲ್ಲ. ನನ್ನ ಜೀವನ ನಿರ್ವಹಣೆಗೆ ನನ್ನ ಜಾಗನ ಇಂಡಸ್ ಟವರ್ ಕಂಪನಿಗೆ ನಾನು ಬಾಡಿಗೆ ಇದಾಗಿ ಬಾಡಿಗೆ ನೀಡಿದ್ದೇನೆ. ಆಯ್ತು, ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಪೊಲೀಸರು ಬಂದು ಆ ಸಂಜೆ ನಮ್ ಕೆಲಸ ಕಾರ್ಯಗಳನ್ನ ತೆಗೆದ ನಿಲ್ಲಿಸಿ ಅಂತ ಹೇಳಿ ನಮ್ಗೆ ಧಮಕಿ ಹಾಕಿದ್ರು. ಹೊಟ್ಟೋದ್ರು. ನಾಳೆ ಬೆಳಿಗ್ಗೆ ಬನ್ನಿ ಅಂತ ಹೇಳಿದ್ರು. 23ನೇ ತಾರೀಕು ಬೆಳಿಗ್ಗೆ ಆ ಸಂಸ್ಥೆಗೆ ಸಂಬಂಧಪಟ್ಟಂತ ಪ್ರವೀಣ್ ಅಂತಕ್ಕಂಥವ್ರನ್ನ ಹಾಗೂ ನಮ್ಮ ರಾಜ್ಯ ರೈತ ಸಂಘದ ಅಧ್ಯಕ್ಷರನ್ನ, ಕಾರ್ಯದರ್ಶಿಗಳನ್ನ, ಮತ್ತೆ ನಮ್ಮ ಕಾರ್ಯದರ್ಶಿಯವ್ರನ್ನ, ಸಹ ಕಾರ್ಯದರ್ಶಿಯವ್ರನ್ನ ಎಲ್ಲರೂ ಕೂಡ್ಕೊಂಡು ಹೋಗಿ ಸ್ಟೇಷನ್ ಹೋಗಿ ನಾವು ಟವರ್ ನಿರ್ಮಾಣ ಮಾಡ್ಬೇಕಾದ್ರೆ ಯಾವುದೇ ವಿಧವಾದಂತಹ ಪರ್ಮಿಷನ್ ಕೊಡ್ಬೇಕಾಗಿಲ್ಲ ಅಂತಕ್ಕಂಥ ಎಲ್ಲಾ ಮೂಲ ದಾಖಲಾತಿಗಳನ್ನು ಆ ದಿವಸ 23ನೇ ತಾರೀಕು ಸ್ಟೇಷನ್ಗೆ ನಾವು ಕೊಟ್ವಿ. ಕೊಟ್ಟ ನಂತರ ಇದ್ರ ಮುಂದೆ ಯಾವುದೂ ಕೆಲಸಗಳಿಲ್ಲ. ಮತ್ತೆ ಕಂಪನಿಯವರು ಕೆಲಸನ ಆರಂಭ ಮಾಡಿದ್ರು. ಮತ್ತೆ ಇದು ವಿಚಾರವಾಗಿ ಸರ್ಕಲ್ ಇನ್ಸ್ಪೆಕ್ಟರ್ ಬೆದರಿಕೆ ಬಂತು. ಮತ್ತೆ ಕೆಲಸ ಸ್ಥಗಿತ ಆಯ್ತು. ಮತ್ತೊಂದು ಸರಿಯಾಗಿ ಅದೇ ಡಿಪಾರ್ಟ್ಮೆಂಟ್ ಕೆಲಸ ಮಾಡ್ತಾ ಇರ್ತಕ್ಕಂಥ ಪ್ರಭಾಕರ್ ಸಿಂಧೆ ರಾವ್ ಅಂತಕ್ಕಂಥವ್ರು ಹಾಗೂ ಆ ಕಂಪನಿ ಮ್ಯಾನೇಜರ್ ಪ್ರಸಾದ್ ಅಂತಕ್ಕಂಥವ್ರು ಆ ಸಂಬಂಧಪಟ್ಟ ಪಂಚಾಯತಿಗೆ ಹೋಗಿ ಅವರೇ ನೇರವಾಗಿ ಪಂಚಾಯತಿ PDOಗೆ ಎಲ್ಲಾ ದಾಖಲಾತಿಗಳನ್ನು ನೀಡಿ ಅಂದಿನ ದಿವಸವೇ ಬೆಳಗಾವಿ ಠಾಣೆಗೆ ಹೋಗಿ ಸಂಬಂಧಪಟ್ಟ ಎಲ್ಲಾ ದಾಖಲಾತಿಗಳನ್ನು ನೀಡಿದ್ರು. ನಾವು ಟವರ್ ನಿರ್ಮಾಣ ಮಾಡಬೇಕಾದ್ರೆ ಯಾವುದೇ ವಿಧವಾದ ಪಂಚಾಯತಿ ಅಧಿಕಾರಿಗಳಿಂದ ಯಾವ ಪರವಾನಗಿಯನ್ನು ಪಡೆಯಬೇಕಾಗಿಲ್ಲ ಹಾಗೂ ಯಾರೇ ಸಾರ್ವಜನಿಕ ದೂರು ಕೊಟ್ಟರು ಅದನ್ನ ಪರಿಗಣಿಸುವಾಗಿಲ್ಲ ಅಂತ ಹೇಳಿ
ಎಲ್ಲಾ ದಾಖಲಾತಿಗಳನ್ನು ಕೊಟ್ಟು ಆ ದಿವಸ ಅಂದಿನ PSI ಅವರು ಪ್ರಕಾಶ್ ಅವರು ಕಾರ್ಯನಿಮಿತ್ತ ಹಾಸನಾಂಬಿ ದೇವಸ್ಥಾನಕ್ಕೆ ಸೆಕ್ಯೂರಿಟಿಗೆ ಹೋಗಿದ್ರು. ಅವ್ರ ಜೊತೆ ಕೂಡ ಫೋನ್ಲಿ ಮಾತಾಡಿ ಅಲ್ಲಿ ಅವ್ರ ಸಿಬ್ಬಂದಿಗಳ ಜೊತೆ ಫೋಟೋ ತಗೊಂಡು ಎಲ್ಲಾ ಮಾಹಿತಿಗಳನ್ನು ಕೊಟ್ಟು ಬಂದ್ರು. ಆ ನಂತರ ಕಂಪನಿಯವರ ಆದೇಶದಂತೆ ಕೆಲಸಗಾರರುಗಳು ಬಂದು ದಿನನಿತ್ಯ ಕೆಲಸ ಮಾಡ್ತಾ ಇದ್ರು, ಕೆಲಸ ಹೋಗ್ತಾ ಇದ್ರು, ನಡೀತಾ ಇದ್ರು, ನಡ್ಕೊಂಡು ಕುಂಡಿತ ಹೋಗ್ತಾ ಇದ್ರು. ಮೊನ್ನೆ ದಿವಸ ಅಂದ್ರೆ ತಾರೀಕು 3ನೇ ತಾರೀಕು ಇರ್ಬೇಕು, 3ನೇ ತಾರೀಕು, 3ನೇ ತಾರೀಕು ಗುರುವಾರ ಹೋದಂದ್ರೆ ಇವತ್ತು 8 ದಿವಸ ಗುರುವಾರ ನೀವು ಅವ್ರದ್ದೊಂದು ಗಲಾಟೆ ಮಾಡಿ ನಮ್ಮ ಪಂಚಾಯತಿ ವ್ಯಾಪ್ತಿನಲ್ಲಿ ಗ್ರಾಮ ಠಾಣೆ ಸೇರ್ತಕ್ಕಂಥ ಜಾಗ ಆಗಿರ್ಬೋದು, RTC ಲ್ಯಾಂಡ್ ಆಗಿರ್ಬೋದು, ಯಾವುದೇ ಒಂದು ಜಾಗದಲ್ಲಾದ್ರೂ ಕೂಡ ಒಂದು ಹೆಜ್ಜೆ ಇಟ್ಟು ಕೂಡ ಕೆಲಸ ಮಾಡ್ಬೇಕು ಅಂತಂದ್ರೆ ಆ ಪಂಚಾಯತಿ ಪರ್ಮಿಷನ್ ತಗೊಬೇಕು, ಅದಿಲ್ಲದೆ ನೀವು ಮಾಡೋಂಗಿಲ್ಲ ಅಂತ ಅವರು ಧಮಕಿ ಹಾಕಿ ಗಲಾಟೆ ಮಾಡಿ ಹೋಗಿದ್ದಾರೆ. ನಾವು ಅವತ್ತು ಇರ್ಲಿಲ್ಲ, ಗೋರವರೆಗೆ ನಾವು ಕಾರ್ಯನಿಮಿತ್ತ ಎಲ್ಲೋ ಹೋಗಿದ್ದು, ಗೋರವರೆಗೆ ಅವ್ರ ಜೊತೆ ಬಂದು ಗಲಾಟೆ ಮಾಡೋಗಿದ್ರು. ಅವ್ರ ಜೊತೆಲಿ ಫೋನ್ ಮುಖಾಂತರ ಮಾತಾಡಿದ್ವಿ, ಕೇಳಿದ್ವಿ, ಇಷ್ಟಕ್ಕೆ ರಿಸಲ್ಟ್ ಇಟ್ಕೊಂಡು ತಿರ್ಗಾ ಮತ್ತೆ ಇದಕ್ಕೆ ಎಂಟ್ರಿ ಆಗಿ ಪೊಲೀಸ್ ಅಧಿಕಾರಿಗಳು PDOಗಳು ಎಲ್ಲ ಬಂದು ಗಲಾಟೆ ಮಾಡಿ ಕೆಲಸ ಮಾಡ್ತಿದ್ರು. ಟವರ್ನ ರಾತ್ರಿ 5 ಗಂಟೆ ರಾತ್ರಿನಲ್ಲಿ 5 ಗಂಟೆ ಸಂದರ್ಭದಲ್ಲಿ ಗಲಾಟೆ ಮಾಡಿ ಕೆಲಸನ ತೆಗಿತಾ ಮಾಡ್ತಾರೆ. ಕೆಲಸ ನಡೀತಾ ಇತ್ತು, 89% ಕೆಲಸ ಮುಗಿದೋಗಿತ್ತು, 10% ಈಗ ಏಕಕಾಲದಲ್ಲಿ ದಿಢೀರ್ ಅಂತ ನಿನ್ನೆಯ ಬೆಳವಣಿಗೆ ಇದ್ದಕ್ಕಿದ್ದಂಗೆ ಬಂದು ಟವರ್ ಬಿಚ್ಚಕ್ಕೆ ಗ್ರಾಮ ಪಂಚಾಯತಿನ ಕೆಲಸ ಮಾಡ್ತಕ್ಕಂತ ಸಿಬ್ಬಂದಿಗಳನ್ನ ಕರ್ಕ ಬಂದು ನನ್ನ ಜಾಗಕ್ಕೆ ಅತಿಕ್ರಮ ಪ್ರವೇಶ ಮಾಡಿ ಆ ಟವರ್ನ ಬಿಚ್ಚಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಈ ವಿಚಾರವಾಗಿ ಸಂಬಂಧಪಟ್ಟಂತ ಮೇಲ್ಕಂಡ ಎಲ್ಲಾ ಪೊಲೀಸ್ ಅಧಿಕಾರಿಗಳಿಗೂ ಕೂಡ ಇವತ್ತು ಪತ್ರ ಮುಖೇನ ನಾವು ನಮ್ಮ ದೂರನ್ನ ಸಲ್ಲಿಸಿದ್ದೀವಿ. ಹಾಗೂ ಕೂಡ ಇವತ್ತು ಕೊಳ್ಳೇಗಾಲದಿಂದ ಎಕ್ಸ್ಪರ್ಟ್ ಟವರ್ ಬಿಚ್ಚತಕ್ಕಂಥವ್ರು ಯಾರ ವ್ಯಕ್ತಿಗಳನ್ನ ಕರ್ಕೊಂಡು ಬಂದು ಅನಾವಶ್ಯಕವಾಗಿ ಕಂಪ್ನಿ ವಿಚಾರ ಇದೆ, ನೀವೇನಾದ್ರು ಕೋರ್ಟ್ ಆದೇಶ ಇದೆಯಾ, ನಿಮ್ ಸಂಬಂಧಪಟ್ಟಂತ ಅಧಿಕಾರಿಗಳು ನಿಮಗೆ ಮಾಹಿತಿ ನೀಡಿದಾರಾ, ಆದೇಶದ ಕಾಪಿ ಇದೆಯಾ ಕೊಡಿ ಅಂತ ಕೇಳೋದು ಕೂಡ ಕೂಡದೆ ಉಚಿತದಿಂದ ಇವತ್ತು ಟವರ್ನ ಬಿಚ್ಚಿ ನನಗೆ ನೋವುಂಟು ಮಾಡಿದ್ದಾರೆ. ನಾನೇನು ಕಳ್ತನದಿಂದ ಟವರ್ ನಿರ್ಮಾಣ ಮಾಡ್ತಾ ಇಲ್ಲ, ಟವರ್ ನಂದೇನಲ್ಲ, ಅದು ಇಂಡಸ್ ಟವರ್ ಕಂಪ್ನಿಯವರು. ಇಂಡಸ್ ಟವರ್ ಕಂಪ್ನಿಯವರು ಪರ್ಮಿಷನ್ ತಗೊಬೇಕು ಬೇಡವು ಅಂತಕ್ಕಂಥ ವಿವೇಚನೆ ಮಾಡತಕ್ಕಂಥ ಕರ್ತವ್ಯ ಅವರು. ನಾನು ಜಾಗ ಕೊಡಿಸಿದ ಬಾಡಿಗೆದಾರ ಮಾತ್ರ, ನನಗೂ ಕಂಪನಿಗೂ ಪೂರ್ಣ ಒಡಂಬಡಿಕೆ ಮುಕ್ತಾಯವಾಗಿಲ್ಲ. ನಾನು ಒಪ್ಪದಾರನ ಇನ್ನೊಂದು ಅವ್ರಿಗೆ ಟವರ್ ಇಂದ ಆನ್ ಆಗಿಲ್ಲ, ಅವ್ರು ನನ್ನ ಜೊತೆ ಇನ್ನು ಅಗ್ರಿಮೆಂಟ್ ಮುಗಿದಿಲ್ಲ, ಆದ್ರಿಂದ ಇನ್ನೂ ಒಪ್ಪದಾರ ಜಾಗಕ್ಕೆ ನಾನೇನೆ. ಹಂಗಿದ್ದ ಸಂದರ್ಭದಲ್ಲಿ ನಾನು ಇವತ್ತು PDO ಅಧಿಕಾರಿಗಳನ್ನ EO ಅಧಿಕಾರಿಗಳ ಪ್ರಶ್ನೆ ಮಾಡ್ತೇನೆ, ನಿಮ್ಗೆ ಯಾವ್ದಾದ್ರು ಕಾನೂನಾತ್ಮಕವಾಗಿ ಆದೇಶ ಇದೆಯಾ? ನನ್ನ ಕಂದಾಯ ಜಮೀನಲ್ಲಿ ಬಂದು ನೀವು ಈ ಟವರ್ ಬಿಚ್ಚಲಿಕ್ಕೆ ನಾನು ನಿರ್ಮಾಣ ಮಾಡ್ತಾ ಇದ್ದೀನಿ ಇಲ್ಲ ಅಂತ ಹೇಳ್ತಾ ಇಲ್ಲ, ಬಿಚ್ಚಲಿಕ್ಕೆ ನಿಮ್ಗೆ ಆದೇಶ ಇದೆಯಾ, ಪ್ರತಿ ಇದೆಯಾ ಅಂತ ಕೊಡದೆ, ಯಾವುದನ್ನು ಕೊಡದೆ ಏಕಾಏಕಿ ಇವತ್ತು ಬಂದು ಎಲ್ಲಾ ಟವರ್ಗಳನ್ನ ಬಿಚ್ಚಿ ನನ್ಗೆ ಅವ್ರಿಗೆ ತೊಂದರೆ ಮಾಡಿದ್ದಾರೆ. ಇದ್ರ ಬಗ್ಗೆ ಕಾನೂನಾತ್ಮಕವಾಗಿ ಕಂಪ್ನಿ ಹೋರಾಟ ಬಿಡ್ಕೋ ಗೊತ್ತಿಲ್ಲ. ಆದ್ರೆ ನನ್ನ RTC ಲ್ಯಾಂಡ್ ನಲ್ಲಿ ನನ್ನ ಜಮೀನಿಗೆ ಅವರು ಬರಕ್ಕೆ ಅವಶ್ಯಕತೆ ಇದೆಯೋ ಇಲ್ವೋ ಅಂತ ನನ್ನ ತೋಳನ್ನ ನಿಮ್ ಮುಂದೆ ತೋರ್ಕೊತಾ ಇದ್ದೀನಿ. ಇಲ್ಲಿ ಕಾರಣಕರ್ತರು ಪಾಪ ಅಧಿಕಾರಿಗಳಲ್ಲ, ಯಾವುದೇ ಕಾರಣಕ್ಕೂ ಅಧಿಕಾರಿಗಳು ಅಲ್ವೇ ಅಲ್ಲ. ಅಧಿಕಾರಿಗಳು ಅಪ್ಪ ಹೇಳ್ದಂಗೆ ಕೇಳುವಂದಂಗೆ ಅವ್ರು ಕೇಳಲೇಬೇಕು. ಏನ್ ಹೇಳ್ತಾರೆ ಅಂತಂದ್ರೆ, ನಮ್ ಶಾಸಕರನ್ನ ನಾನು ಫೋನ್ ಮಾಡಿ ಕೇಳ್ದೆ, ಏನ್ ಸ್ವಾಮಿ ನಾನು ಟವರ್ ನಿರ್ಮಾಣ ಮಾಡ್ತೀನಿ, ಯಾಕೆ ತೊಂದರೆ ಕೊಡ್ತಾ ಇದ್ರಿ ಅಂತ. ನಾನ್ ಮನೆ ಕಟ್ಬಿಟ್ಟಿದೀನಿ, ನನ್ ತೊಂದರೆ ಆಗುತ್ತೆ ನನ್ನ ಮನೆಗೆ, ನೀನ್ ಟವರ್ ಬಿಟ್ಬಿಟ್ಟು ಬೇರೆ ಏನಾರ ಕೆಲಸ ಮಾಡು ಅಂತ ಹೇಳಿದ್ರು. ಹಾಗಾದ್ರೆ ಈ ಹಿಂದೆ ಕೂರಿಗೆನಲ್ಲಿ ಅವ್ರ ಮನೆ ಪಕ್ಕ ಟವರ್ ಇರ್ಲಿಲ್ವಾ? ಆವಾಗ ತೊಂದರೆ ಆಗ್ತಿರ್ಲಿಲ್ವಾ? ನನ್ ಟವರ್ ಇನ್ನೂ ಆನೆ ಆಗಿಲ್ಲ. ನಿರ್ಮಾಣ ಅಂತಂದ್ರೆ ನನ್ ಟವರ್ ನಿರ್ಮಾಣ ಅಂತಕ್ಕಂಥ ಟವರ್ ತೊಂದರೆ ಆಗೋಯ್ತಾ? ಹಾಗಾದ್ರೆ ಕೂರಿಗಾಲಿ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಏರ್ಟೆಲ್ ಮತ್ತೆ ವಡಾಫೋನ್ ಅಂತಕ್ಕಂಥ ಟೈಅಪ್ ಆಗಿರ್ತಕ್ಕಂಥ ಏರ್ಟೆಲ್ ಟವರ್ ಪಕ್ಕದಲ್ಲೇ ಇದೆ, ಶಾಲೆ ಇದೆ, ಅವ್ರ ಮನೆ ಇದೆ. ಹೃದಯ ಭಾಗ ಇರ್ತಕ್ಕಂಥ BSNL ಟವರ್ ಇದೆ, ಬಾಪೂಜಿ ಕಾನ್ವೆಂಟ್ ಪಕ್ಕದಲ್ಲಿ ರಿಲೀಸ್ ಟವರ್ ಇದೆ. ಈ ಟವರ್ಗಳಿಂದ ಯಾವುದು ಯಾರಿಗೂ ತೊಂದರೆ ಆಗಿರಲಿಲ್ವಾ? ಜಾತಿ ಇರ್ತಕ್ಕಂಥ ಟವರ್ ತೊಂದರೆ ಆಗಿ ಇರ್ತಕ್ಕಂಥ ಒಂದು ಘಟನಾವಳಿ ನಡೆದೇ ಇರ್ತಕ್ಕಂಥದ್ದು ನಿರ್ಮಾಣ ಆಗೋ ಟವರ್ ಇಂದ ನಿಮ್ಗೆ ತೊಂದರೆ ಆಗೋಯ್ತಾ? ಆಯ್ತಾ, ನಿಮ್ಗೆ ತೊಂದರೆ ಆಗೋಯ್ತು, ನಿರ್ಮಾಣ ಆಗಿದೆ, ಮನೆ ಪಕ್ಕದಲ್ಲಿ ಇದೆ ಅಂತ ಹೇಳಿದ್ರೆ ನನಗೆ ಒಪ್ಪಿಗೆ ಆಗಿರ್ತಕ್ಕಂಥ ದುಡ್ಡನ್ನ ಯಾರು ತುಂಬಿಕೊಡಿ, ಪಂಚಾಯತಿ ಅವರಾರು ತುಂಬಿಕೊಡಿ, ಈಗ ಓನಾರ ತುಂಬಿಕೊಡಿ, ನಿಮ್ಗೆ ಯಾರು ತೊಂದರೆ ಆಗುತ್ತೆ ಅಂತ ಹೇಳಿ ನೀವೇ ತುಂಬಿಕೊಡಿ, ನನ್ನ ಅರ್ಥ ಬರ್ಸ್ಕೊಡಿ. ನಾ ಟವರ್ ನಿರ್ಮಾಣ ಮಾಡಿದ್ರೆ ಕೆಲಸ ಮಾಡ್ಕೊಂಡ್ಬಿಡ್ತೀನಿ. ಈ ರೀತಿ ತೊಂದರೆ ಆಗಿದೆ. ಹಾಗಾದ್ರೆ ನನ್ನ ಕೂರಿಗಾಲಿ ಗ್ರಾಮದಲ್ಲಿ ನನ್ನ ಬದುಕ ಗಚ್ಚೆ ಇಲ್ವಾ? ನನ್ನ ಜಮೀನಲ್ಲಿ ನಾನು ಯಾರಿಗಾದ್ರೂ ಬಾಡಿಗೆ ಕೊಡಕ್ಕೋ, ಒಂದು ಯಾವ್ದಾದ್ರು ಒಂದು ವಾಣಿಜ್ಯ ಕೊಡಕ್ಕೋ ನನಗೆ ಪರ್ಮಿಷನ್ ಇಲ್ವಾ?
ಎಲ್ಲಕ್ಕೂ ಪಂಚಾಯತಿ ಪರ್ಮಿಷನ್ ಕೇಳ್ಬೇಕಾ? ಹಂಗಿದ ಮೇಲೆ ಇಲ್ಲಿವರೆಗೆ ಪಂಚಾಯತಿ ಹುಟ್ಟದಿಂದ ಇಲ್ಲಿ ತನಕ ಯಾವ್ಯಾವ ಪರ್ಮಿಷನ್ ಕೊಟ್ಟು ಕಟ್ಟಡ ನಿರ್ಮಾಣ ಆಗಿದೆ? ಗೌರ್ಮೆಂಟ್ ಕಟ್ಟಡಗಳಾಗಿರ್ಬೋದು, ಸಾರ್ವಜನಿಕ ಮನೆಗಳಾಗಿರ್ಬೋದು, ಇತರೆ ಆಗಿರ್ಬೋದು, ಯಾವ್ಯಾವ ಪರ್ಮಿಷನ್ ತಗೊಂಡಿದ್ದೀರಾ? ಆಯ್ತು, ನಿರ್ಮಾಣ ಆಗಿರ್ತಕ್ಕಂಥ ಟವರ್ಗಳಿಂದ ಪಂಚಾಯತಿಯಿಂದ ಲೈಸೆನ್ಸ್ ತಗೊಂಡು ಟವರ್ ನಿರ್ಮಾಣ ಮಾಡಿದಾರಾ? ಆಗಿದ್ದು ತೊಂದರೆ ಆಗ್ತಾ ಇದ್ರೆ, ಈಗ ತೊಂದರೆ ನಿಮ್ಗೆ ಆಗ್ತಾ ಇದ್ದಂತೆ ಆ ಟವರ್ ಯಾಕೆ ನೀವು ತೆರವುಗೊಳಿಸಿಲ್ಲ? ಯಾಕೆ ನೀವು ತೆರವುಗೊಳಿಸಿಲ್ಲ ಟವರ್ಗಳನ್ನ ನೀವು? ಇಒ ಸಾಹೇಬ್ರೆ, ಪಿಡಿಒ ಸಾಹೇಬ್ರೆ, ಆಯ್ತು, ಈಗ 20 ವರ್ಷ ಆಗಿದೆ ಒಂದು ಟವರ್ ನಿರ್ಮಾಣವಾಗಿ. 20 ವರ್ಷದಿಂದ ಬಾಡಿಗೆ ತಗೋತಾರೆಲ್ಲ ರಿನ್ಯೂವಲ್ ಆಗಿದೆಯಾ? ಬಾಡಿಗೆ ತಗೋತಾ ಇದ್ದೀರಾ? ಪ್ರತಿ ವರ್ಷ ರಿನ್ಯೂವಲ್ ಮಾಡಬೇಕು, ಟವರ್ನ ರಿನ್ಯೂವಲ್ ಮಾಡ್ತಾ ಇದ್ದೀರಾ? ನನ್ನ ಟವರ್ ಇನ್ನು ಕೂಸು ಹುಟ್ಟೇ ಇಲ್ಲ ಸ್ವಾಮಿ, ಕೂಸು ಇನ್ನು ಹುಟ್ಟೇ ಇಲ್ಲ, ತಾಯಿ ಗರ್ಭದಲ್ಲೇ ಇದೆ. ಆ ಗರ್ಭದಲ್ಲಿರೋದನ್ನೇ ನೀವು ಅದನ್ನ ಪ್ರಾಣ ತ್ಯಾಗ ಮಾಡಕ್ ಬಂದಿರಲ್ಲ, ಇದು ಮಕ್ಕಳಿಗೆಲ್ಲ ಏನ್ ಮಾಡ್ತೀರಾ? ಸರ್, ನಿಮ್ಮ ಟವರ್ಗೂ ಶಾಸಕರ ಮನೆಗೂ ಏನ್ ಡಿಸ್ಟೆನ್ಸ್ ಇದೆ ಸರ್? ಒಂದು ಕಡಿಮೆ ಅಂದ್ರೂ 100 ಅಡಿ ಇದೆ. 100 ಅಡಿ. 100 ಅಡಿ ಈಗಿರ್ತಕ್ಕಂಥ ಟವರ್ಗೂ ಅದಕ್ಕೂ 150 ಅಡಿ ಡಿಫ್ರೆನ್ಸ್ ಇದೆ. ನನ್ಗೂ ಅವ್ರಿಗೂ 50 ಅಡಿ ಡಿಫ್ರೆನ್ಸ್. ಅಂದ್ರೆ ಈಗ ನಿಮ್ಮ ಟವರ್ ಕೆಲಸ ನಡೀತಿರೋ ಜಾಗದಿಂದ ಹಳೆ ಟವರ್ಗೆ ಎಷ್ಟು ಡಿಸ್ಟೆನ್ಸ್ ಇದೆ? ಅದು ಹೆಚ್ಚು ಕಮ್ಮಿ 2 ಸೇಮ್ ಡಿಸ್ಟೆನ್ಸ್, ಆ ಕಡೆ 100 ಈ ಕಡೆ 100. ಅಂದ್ರೆ ಆಲ್ರೆಡಿ ಅಲ್ಲೊಂದು ಟವರ್ ಚಾಲ್ತಿಲಿದೆಯಾ? ಚಾಲ್ತಿಲಿದೆ. ವಡಾಫೋನ್ ಏರ್ಟೆಲ್ ಟವರ್ ಚಾಲ್ತಿಲಿದೆ, BSNL ಚಾಲ್ತಿಲಿದೆ, ರಿಲಯನ್ಸ್ ಚಾಲ್ತಿಲಿದೆ. ಆ ಟವರ್ ಪಕ್ಕ ಏನೇನ್ ಕಟ್ಟಡಗಳಿವೆ? ಆ ಪಕ್ಕದಲ್ಲಿ ಸ್ವಲ್ಪ ದೂರದಲ್ಲಿ ಒಂದು ಮನೆಗಳಿವೆ. ಆ ಪಕ್ಕದಲ್ಲಿ ಗ್ರಾಮ ಠಾಣೆ ಸೇರಿದಂಗೆ ಮನೆಗಳಿದೆ. ನಂದು ಪಕ್ಕದಲ್ಲಿ ಗ್ರಾಮ ಠಾಣೆ ಸೇರಿದ ಮನೆಗಳು ಯಾವ್ದು ಇಲ್ಲ. ಶಾಲೆ ಯಾವ್ದಾದ್ರು ಇದೆ? ಶಾಲೆ ಇದೆ, ಪಂಚಾಯತಿ ಇದೆ, ಪಂಚಾಯತಿ ಇದೆ, ಆಫೀಸ್ ಇದೆ. ಮತ್ತೆ ಊರ್ ಹೃದಯ ಭಾಗದಲ್ಲಿ ದೇವಸ್ಥಾನಗಳಿದೆ. BSNL ಟವರ್ ಇರ್ತಕ್ಕಂಥ ಬೇರೆ ಟವರ್ ಬೇಡ, ನಿಮ್ ಈ ಟವರ್ ಬಗ್ಗೆ ಕೇಳ್ತಾ ಇದ್ದೀವಿ. ನನ್ನ ಟವರ್ ಪಕ್ಕದಲ್ಲಿ ಶಾಲೆ ಇದೆ. ಸರಿ ಸರಿ. ಶಾಲೆ ಇದೆ, ಶಾಸಕರ ಮನೆಗೆ ಹೋಗ್ತಿರೋ ಒಂದು 150 ಡಿಫ್ರೆನ್ಸ್ ಚಾಲ್ತಿಲಿದೆ. ನಾನು ಇನ್ನೂ ಚಾಲನೆ ಆಗಿಲ್ಲ. ಸರಿ, ನಾನಿನ್ನು ಬೆಳೆಯುವ ಮಗು, ನಾನಿನ್ನು ಬೆಳೆದು ದೊಡ್ಡವನಾಗಿಲ್ಲ. ಬೆಳೆದಿರ್ತಕ್ಕಂಥ ಮಗು ಅವರಿಂದ ಅಪಾಯ ಆಗ್ತಾ ಇದೆ ಅಂತಂದಾಗ ನೀವು ಅಪಾಯನ ಅನುಭವಿಸ್ತಾ ಇದ್ದೀರಾ. ನನ್ನಿಂದ ತೊಂದರೆ ಆಗಿದೆ. ಸಾಕು, ಮುಂದೆ ಏನಾರು ಹೇಳ್ತೀರಾ? ಬೇರೆ ಇದಕ್ಕೆ ನನಗೆ ಮಾಧ್ಯಮದವರು ಸಹಕಾರ ಕೊಟ್ಟು ನ್ಯಾಯ ಕೊಡ್ಬೇಕು. ನಾನೊಬ್ಬ ತಾಲೂಕು ರೈತ ರಾಜ್ಯದ ಸಂಘದ ಉಪಾಧ್ಯಕ್ಷನಾಗಿ ನನಗೆ ತೊಂದರೆ ಕೊಟ್ಟಾಗ ಪಾಪ ಸಾಮಾನ್ಯ ಜನರಿಗೆ ಎಷ್ಟು ಕಿರುಕುಳ ಆಗ್ಬೋದು ಪಂಚಾಯತಿಯಿಂದ ಅನ್ನೋ ವಿಚಾರನ. ಇನ್ನೊಂದು ಪ್ರಶ್ನೆ ಹೇಳಿ. ನಿಮ್ದು ಟವರ್ ಡಿಸ್ಮ್ಯಾಂಟಲ್ ಮಾಡಿದ್ರಲ್ಲ, ಬಿಚ್ಚಿದ್ರಲ್ಲ, ಅದಕ್ಕೆ ಯಾವ್ದಾರ ಒಂದು ಆದೇಶ ಪ್ರತಿ ಏನು ಕೊಡ್ತಾ ಇಲ್ಲ. ನಮ್ಮ ಹತ್ರ ಯಾವ್ದು ಇಲ್ಲ, ಯಾವ್ದು ಕೊಡ್ತಾ ಇಲ್ಲ, ಯಾವ್ದು ಕೊಡ್ತಾ ಇಲ್ಲ. ಆದೇಶ ಇದೆ ಅಂತ ಕೇಳಿದ್ರು ಕೊಡ್ತಾ ಇಲ್ಲ. ಟವರ್ ಬಿಚ್ಚುವಂತ ತಜ್ಞರು ಬಂದಿದ್ರಾ? ತಜ್ಞರು ಯಾರೋ ಒಂದು ಗೊತ್ತಿಲ್ಲ, ಯಾರೋ ಮುಸ್ಲಿಮ್ಸ್ 4 ಜನ ಬಂದಿದ್ರು. ಅವ್ರು ಬಿತ್ತಾ ಇದ್ರು, ಅದೆಲ್ಲ ವಿಡಿಯೋ ಮಾಡಿದ್ವಿ, ಪ್ರತಿಯೊಂದು ವಿಡಿಯೋ ಐತೆ. ನಾವು ಪೊಲೀಸರು ಮುಂಭಾಗದಲ್ಲಿ ಚರ್ಚೆ ಮಾಡಿದ್ವಿ. ಇನ್ಸ್ಪೆಕ್ಟರ್ ಪ್ರಕಾಶ್ ಅವರು ಸ್ಥಳದಲ್ಲಿ ಇದ್ರು, ಮೊಗ್ಗಾಮ್ ಇದ್ರು. ಅವ್ರ ಸ್ಥಳದಲ್ಲಿ ನಾನು ಎಲ್ಲರೂ ವಿಚಾರನ ಕೇಳಿದ್ರು ಕೂಲಂಕುಷವಾಗಿ. ಸರ್, ನೀವು ಬಿಚ್ಚಬೇಕು ಅಂತೀರ ಬಿಚ್ಚಿ, ಕಾನೂನಾತ್ಮಕ ನಾವು ಬಿಚ್ಚಕ್ಕೆ ನಿಮ್ಗೆ ತೊಂದರೆ ಕೊಡಲ್ಲ. ನಮ್ಗೆ ಬಿಚ್ಚಕ್ಕೆ ನಿಮ್ ಸಂಬಂಧಪಟ್ಟ ಪಂಚಾಯತಿ ಇಲಾಖೆಯಿಂದ ಯಾವ್ದಾರ ಆದೇಶ ಪ್ರತಿ ಇದ್ರೆ ಕೊಡಿ ಅಂತ ಕೇಳಿದ್ರೆ ಅವ್ರು ಕೊಡಕ್ ತಯಾರಿಲ್ಲ. ಏನಪ್ಪಾ ಅಂದ್ರೆ ಇದು ಬಲವಂತದಿಂದ ಇವತ್ತು ಬಿಚ್ಚಿದ್ದಾರೆ. ಯಾವುದೇ ಮಾಹಿತಿನೂ ನೀಡಿಲ್ಲ, ಯಾವುದೇ ಸರ್ಕಾರಗಳನ್ನು ಕೊಟ್ಟಿಲ್ಲ. ದಯವಿಟ್ಟು ನನಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಮಾಧ್ಯಮದಿಂದ ಕಳಕಳಿಗ ಮನವಿ ಮಾಡ್ತಾರೆ. ರೈತ ವರ್ಗ ಅಂತ ಹೇಳಿದ್ರೆ ಕೆಲವ್ರನ್ನ ಬಿಟ್ರೆ ಆರ್ಥಿಕವಾಗಿ ಸದೃಢವಾಗಿ ಬದುಕ್ತಾ ಇರೋರೇ ಬಹಳ ಕಮ್ಮಿ. ಎಲ್ಲರೂ ರೈತರು ಸಾಕಷ್ಟು ಕಷ್ಟದಲ್ಲೇ ಇದ್ರು. ಅದರಲ್ಲಿ ನಮ್ಮ ಮಲ್ಲಪ್ಪನವ್ರು ಏನೋ ಈ ಟವರ್ನಿಂದ ನಾನು ಸ್ವಲ್ಪ ಆರ್ಥಿಕವಾಗಿ ಬಲಿಷ್ಠ ಆಗ್ಬಹುದು ಅಂತ ಹೇಳಿ ಟವರ್ ನಿರ್ಮಾಣಕ್ಕೆ ಕೈ ಹಾಕಿದೆ. ಹೆಚ್ಚು ಕಮ್ಮಿ 90 ಭಾಗ ಅವರೇ ಕೆಲಸನೇ ಪೂರ್ಣಗೊಂಡಿದೆ. ಅಂಥದ್ರಲ್ಲಿ ಕಾನೂನಾತ್ಮಕವಾಗಿ ದಾಖಲೆಗಳನ್ನ ಯಾವುದನ್ನು ಕೂಡ ಕೊಡದೇನೆ ನಿರ್ಮಾಣವಾಗಿರುವಂತ ಟವರ್ನ ತೆಗೆದುಕೊಳ್ತಿದಾರಲ್ಲ ಅಧಿಕಾರಿಗಳು. ಇದು ಅಧಿಕಾರಿಗಳು ನಮ್ಮ ರೈತ ವರ್ಗದ ಮೇಲೆ ಮಾಡ್ತಾ ಇರ್ತಕ್ಕಂಥ ದಬ್ಬಾಳಿಕೆ, ಅನ್ಯಾಯ. ಇದನ್ನು ನಮ್ಮ ತಾಲೂಕ್ ಕರ್ನಾಟಕ ರಾಜ್ಯ ರೈತ ಸಂಘದ ಅಧ್ಯಕ್ಷರಾಗಿ ಸ್ನೇಹಿತರೆಲ್ಲರೂ ಸೇರಿ ಇದನ್ನ ಖಂಡಿಸ್ತೇವೆ. ಇದು ತುಂಬಾ ಅನ್ಯಾಯ. ಮುಖ್ಯವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಬಾಂಬೆ ಹೈಕೋರ್ಟ್ ನಲ್ಲಿ ಒಂದು ತೀರ್ಮಾನ ಆಗಿದೆ ಇದೇ ತರ ಟವರ್ ವಿಚಾರ. ಏನಪ್ಪಾ, ಟವರ್ ನಿರ್ಮಾಣ ಆಗ್ಬೇಕಾದ್ರೆ ಯಾರಾದ್ರೂ ದೂರುದಾರರು ಅರ್ಜಿಗಳನ್ನ ಕೊಟ್ರೆ ಅದನ್ನ ಪರಿಗಣಿಸ್ತಕ್ಕಂಥದ್ದಿಲ್ಲ. ಮತ್ತೆ ಪಂಚಾಯತಿಯಿಂದ ಯಾರೂ ಕೂಡ ಯಾವುದೇ ಅನುಮತಿಯನ್ನ ಪಡಿತಕ್ಕಂಥ ಅವಶ್ಯಕತೆ ಇಲ್ಲ ಅಂತ ಹೇಳಿದರು. ಅದು ಅಲ್ಲದೆ ಈ ಜಾಗ ರೆವಿನ್ಯೂ ಜಾಗ.
ಇದು ಪಿಡಿಒ ಮಧ್ಯೆ ಪ್ರವೇಶ ಮಾಡ್ತಕ್ಕಂತ ಅವಕಾಶ ಇರೋದಿಲ್ಲ. ಅಂತದ್ರಲ್ಲಿ ಪಿಡಿಒ ಅವರು ನಮ್ಮ ಮಲ್ಲಪ್ಪನವರಿಗೆ ಅನ್ಯಾಯ ಮಾಡಿದ್ದಾರೆ. ಮತ್ತೆ ಕೆಲವು ಅಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿದ್ದಾರೆ, ಇವರು ಕೂಡ. ಆದ್ರಿಂದ ನಾವು ರೈತ ಸಂಘದವರಾಗಿ ಇದನ್ನ ನಾವು ಖಂಡಿಸ್ತೇವೆ. ಇದು ತುಂಬಾ ಅನ್ಯಾಯ. ಈ ರೀತಿ ರೈತರ ಮೇಲೆ ದಬ್ಬಾಳಿಕೆ ಮಾಡಬಾರ್ದು, ಅಧಿಕಾರ ದುರುಪಯೋಗ ಮಾಡಬಾರ್ದು ಅಂತ ಹೇಳ್ತಾ, ಇದೇ ರೀತಿ ಏನಾದ್ರೂ ನಮ್ಮ ರೈತ ವರ್ಗದ ಮೇಲೆ, ಮಲ್ಲಪ್ಪನವರೇ ಇರ್ಬೋದು, ಮತ್ತೊಬ್ಬರೇ ಇರ್ಬೋದು, ಕಾನೂನಿಗೆ ವಿರುದ್ಧವಾಗಿ ಅನ್ಯಾಯವಾಗಿ ರೈತರ ಮೇಲೆ ದಬ್ಬಾಳಿಕೆ ಮಾಡಿದ್ರೆ ನಾವು ರೈತ ವರ್ಗ ಸಿಡಿದೇಳ್ಬೇಕಾಗ್ತದೆ, ಇದನ್ನ ಖಂಡಿಸ್ಬೇಕಾಗ್ತದೆ, ಉಗ್ರ ಹೋರಾಟವನ್ನು ಮಾಡ್ಬೇಕಾಗ್ತದೆ ಅಂತ ತಿಳಿಸ್ತಾ ನಮ್ಮ ಮಲ್ಲಪ್ಪನವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಂತ ಹೇಳಿ ಈ ಮೂಲಕ ತಮ್ಮಲ್ಲಿ ನಾನು ವಿಚಾರವನ್ನ ಮಂಡಿಸ್ತಾ ಇದ್ದೀನಿ. ಬಹಳ ಮುಖ್ಯವಾದ ಅಂಶ ಇಷ್ಟೇ, ರೆವಿನ್ಯೂ ಜಾಗಕ್ಕೂ ಪಂಚಾಯತ್ ರಾಜ್ ಇಲಾಖೆಗೂ ಯಾವುದೇ ವಿಧವಾದಂಥ ಸಂಬಂಧ ಇಲ್ಲ. ಹಾಗಾಗಿ ಪಂಚಾಯತ್ ರಾಜ್ ಇಲಾಖೆ ಇದರಲ್ಲಿ ಮಧ್ಯಪ್ರವೇಶ ಮಾಡಿರುವುದು ಕಾನೂನು ಬಾಹ್ಯ. ಅಷ್ಟೇ ಅಲ್ಲದೆ ಇದುವರೆಗೆ ಅವ್ರು ಹೇಳಿದಾಗೆ 4 ಟವರ್ಗಳಿವೆ. 4 ಟವರ್ಗಳು 2001ರಿಂದ ಇವೆ. ಅವುಗಳಿಗೆ ಪರವಾನಗಿ ಇಲ್ಲ, ಅವುಗಳನ್ನ ಲೈಸೆನ್ಸ್ ರಿನ್ಯೂವಲ್ ಆಗಿಲ್ಲ, ಅಥವಾ ಅವುಗಳ ಬಗ್ಗೆ ಏನು ಕ್ರಮ ಇಲ್ಲ. ಆದರೆ ಇದೊಂದು ಟವರ್ ಬಗ್ಗೆ ಮಾತ್ರ ಇಷ್ಟೊಂದು ಆಸಕ್ತಿ, ಇಷ್ಟೊಂದು ಕಾಳಜಿ, ಇಷ್ಟು ಬೇಗ ಏನಾದರೂ ಮಾಡಲೇಬೇಕು ಅನ್ನುವಂಥದ್ದು ಅರ್ಥ ಆಗಲಿಲ್ಲ. ಹಾಗೇನೆ ಟವರ್ ಪೂರ್ಣ ಆಗಿರಲಿಲ್ಲ. ಹಾಗಾಗಿ ನೀವು ಯಾವುದನ್ನೇ ಇನ್ಸ್ಟಾಲ್ ಮಾಡಬೇಡಿ, ಇದನ್ನು ಹೀಗೆ ನಿಲ್ಲಿಸಿ, ನೀವು ಈ ಒಂದು ಇದಕ್ಕೆ ಪರ್ಮಿಷನ್ ತಗೊಂಡೇ ನೀವು ಮಾಡಿ ಅಂತ ಅದನ್ನು ನಿಲ್ಲಿಸಿ ಆ ರೈತರಿಗೂ ಸಹ ಸಹಾಯ ಮಾಡ್ಬೋದಾಗಿತ್ತು. ಗೊತ್ತಾಗಲಿಲ್ಲ, ಯಾಕೋ ಇದೊಂಥರ ಒನ್ ಸೈಡೆಡ್ ಆಯ್ತೇನೋ ಅಂತ ಅನಿಸ್ತಾ ಇದೆ. ದಯವಿಟ್ಟು ಎಲ್ಲರೂ ಇದ್ರ ಬಗ್ಗೆ ಗಮನ ಕೊಟ್ಟು ಆ ರೈತನಿಗೆ ಒಳ್ಳೇದು ಮಾಡಬೇಕು, ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದಷ್ಟೇ ನಮ್ಮ ಮನವಿ. ಸ್ನೇಹಿತರೆ ನಮಸ್ಕಾರ. ಏನು ಪೂರಿಗಾಲಿಯ ಶ್ರೀಯುತ ಮಲ್ಲಪ್ಪ ಅವರು ಹೇಳೋದನ್ನು ಕೇಳಿಸ್ಕೊಂಡ್ರಲ್ಲ, ನಾನಿವಾಗ ಪೂರಿಗಾಲಿಯ ಪ್ರಮುಖವಾದಂಥ ಒಂದು ವೃತ್ತದಲ್ಲಿ ನೋಡಿ, ಪೂರಿಗಾಲಿಯ ಹೃದಯ ಭಾಗ ಇದು. ಬನ್ನಿ ನೋಡಿ, ಇವಾಗ ನಿಮಗೆ ಸ್ಕ್ರೀನ್ ಹಾಕೊಂಡು ತೋರಿಸ್ತೀನಿ. ಇಲ್ಲಿ ಒಂದು ಟವರ್ನ ಬಿಚ್ಚುವಂಥ ಒಂದು ಕೆಲಸ ನಡೀತಾ ಇದೆ ನೋಡಿ. ಒಬ್ಬ ವ್ಯಕ್ತಿ ಮೇಲತ್ತಿ ಟವರ್ನ ಡಿಸ್ಮೆಂಟಲ್ ಮಾಡ್ತಾ ಇದ್ದಾನೆ. ಹಾಗೆ ನೋಡಿ, ಇಲ್ಲಿ ಬಿಚ್ಚಿರುವಂಥದ್ದು ಇಲ್ಲೇ ಕೆಳಗಡೆ ಇಟ್ಟಿದ್ದಾರೆ ಸ್ನೇಹಿತರೆ. ನೋಡಿ, ಇಲ್ಲಿ ಒಂದು ಹಳೆಯ ಒಂದು ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಅಂತ ಕಾಣ್ತಿದೆಯಲ್ಲ, ಈ ಕಟ್ಟಡದ ಹಿಂಭಾಗ ಇದೆಯಲ್ಲ, ಒಂದು ಮರ ಮತ್ತೆ ಮೇಲ್ಗಡೆ ಒಂದು ಮನೆ ಕಾಣ್ತಿದೆ ನೋಡಿ, ಅದು ಶ್ರೀಯುತ ಶಾಸಕರಾದಂಥ ನರೇಂದ್ರ ಸ್ವಾಮಿ ಅವರ ಮನೆ. ಇದು ಈ ಮನೆಗೆ ಹತ್ರ ಆಗತ್ತೆ ಅನ್ನೋ ಕಾರಣಕ್ಕೋಸ್ಕರ ಈ ರೀತಿ ಶಾಸಕರು ಈ ಥರ ಮಾಡ್ತಾ ಇದ್ದಾರೆ ಅಂತ ಮಲ್ಲಪ್ಪ ಅವರು ಆರೋಪ ಮಾಡ್ತಾ ಇದ್ದಾರೆ. ಈ ಒಂದು ಆರೋಪ ಮೇಲ್ನೋಟಕ್ಕೆ ಸತ್ಯವಾಗಿ ಕಾಣ್ತಾ ಇದೆ ನೋಡಿ ಸ್ನೇಹಿತರೆ. ನೋಡಿ, ಇಲ್ಲಿ ನಿಮಗೆ 2 ಟವರ್ ಕಾಣ್ತಾ ಇದೆ. ಒಂದು ಈ ಟವರ್ ಬಿಚ್ತಾ ಇರೋದು, ಇನ್ನೊಂದು ಟವರ್ ಇದೆ ನೋಡಿ. ಈ ಟವರ್ ಇದೆಯಲ್ಲ, ಇದು ಆಲ್ರೆಡಿ ಚಾಲ್ತಿರುವಂಥ ಟವರು. ಈ ಟವರ್ನ ಒಪ್ಪಂದ ಮುಗಿದೋಗಿರೋ ಕಾರಣಕ್ಕೋಸ್ಕರ, ಆ ಜಮೀನವ್ರ ಜೊತೆ ಆ ಏರ್ಟೆಲ್ ಕಂಪ್ನಿಯವರು ಒಪ್ಪಂದ ಮುಗಿದಿರೋ ಕಾರಣಕ್ಕೋಸ್ಕರ ಈ ಮಲ್ಲಪ್ಪ ಅವರ ಒಂದು ಜಾಗದಲ್ಲಿ ಈ ಟವರ್ನ ಇನ್ಸ್ಟಾಲ್ ಮಾಡ್ತಾ ಇದ್ದಾರೆ. ಈ ಟವರು ಶಾಸಕರು ಬೇಡ ಅಂತ ಒಂದು ಪ್ರತಿಪಾದಿಸ್ತಿದ್ದಾರೆ. ನಿಜ, ಒಬ್ಬ ಶಾಸಕರಾಗಲಿ ಅಥವಾ ಸಾಮಾನ್ಯ ವ್ಯಕ್ತಿ ಆಗಲಿ ಅವ್ರಿಗೂ ಕೂಡ ಕೆಲವೊಂದು ಹಕ್ಕುಗಳಿರುತ್ತೆ. ಆದರೆ ಅವರು ಕಾನೂನುಬದ್ಧವಾಗಿ ಹೋಗ್ದೇನೆ ಅವರು ಒಂದು ಬೇರೆ ದಾರಿಯಲ್ಲಿ ಹೋಗಿ ಈ ಒಂದು ಟವರ್ನ ಡಿಸ್ಮೆಂಟಲ್ ಮಾಡ್ತಾ ಇದ್ದಾರೆ. ಇದರಿಂದ ಮಲ್ಲಪ್ಪ ಅವರಿಗೆ ಸಾಕಷ್ಟು ಆರ್ಥಿಕ ನಷ್ಟ ಹಾಗೂ ಮಾನಸಿಕ ನೆಮ್ಮದಿನ ಅವ್ರು ಕಳ್ಕೊಂಡಿದ್ದಾರೆ. ಯಾರೇ ಆಗಲಿ ಈ ದೇಶದಲ್ಲಿ ಕಾನೂನು ಪ್ರಕಾರ ಹೋರಾಟ ಮಾಡಬೇಕು. ನೋಡಿ, ಇವಾಗ ಒಂದು ಬೀಳ್ತಲ್ಲ, ಈ ರೀತಿ ಆ ವಸ್ತುಗಳನ್ನ ಸರಿಯಾಗಿ ಕಳೆಯೋಕ್ಕೂ ಬರದೇನೆ ಬಲವಂತವಾಗಿ ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಈ ರೀತಿ ಬಿಚ್ಚಿ ಆ ಒಂದು ವಸ್ತುಗಳನ್ನ ಕೂಡ ನಾಶ ಮಾಡ್ತಾ ಇದ್ದಾರೆ ಸ್ನೇಹಿತರೆ. ಧನ್ಯವಾದ. ಈ ಸ್ಟೋರಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮುಂದೆ ಮತ್ತೊಂದು ಸ್ಟೋರಿಯಿಂದ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಇರಲಿ ಒಂದು ಧನ್ಯವಾದ. ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ, ಲೈಕ್ ಮಾಡಿ, ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.